ಅದೇ ಮಿಕ್ಸ್ ತರಕಾರಿ ತಂದ್ರ ಉಂಕನವೇ ಮಿಕ್ಸ್ ತರಕಾರಿ ತಗೊಬಂದೆ ಎಲ್ಲನೂ ಚೆನ್ನಾಗವ ನೋಡು 150 ರೂಪಾಯಿಗೆ ಹಾಕೋಣ ಅಂದ್ರೆ ಹೆಚ್ಚಾಗೆ ಹಾಕೋಟ ಏನತ್ತೆ ಇಷ್ಟೆಲ್ಲ ಕೊಟ್ರ ಉಂಕನವೇ ಇಷ್ಟೆಲ್ಲ ಕೊಟ್ರು ಅಲ್ಲ ನನ್ನ ಮಗ ಇಲ್ಲ ಅನ್ನೋದು ಒಬ್ರಿಗೆ ಆರೆಯ ಒಂದು ಚೂರು ಆರೆಯ ನೋವಿಲ್ವಲ್ಲವ ಮನ್ಸಿಗೆ ಏನು ಅವ್ರು ಸೀರೆ ಸಂಪತ್ತೇ ಒಂಥರ ಅಯ್ಯೋ ಮಗನೇ ಎಲ್ಲಿ ಪಾಡತ್ತು ತಗೊಂತಿದೀಯೋ ಏನೋ ಏನು ಪಾಡತ್ತು ತಗೋತಿದೀಯೋ ಏನೋ ನೋಡು ಸೋಕಿ ಮಾಡೋದು ಮಾಡ್ತೇನೆ ಅವ್ರೆ ಆರಾಮಾಗಿರೋದು ಅವ್ರೆ ಹಿಂಗೆ ಹೋದ್ನಲ್ಲ ಹಿಂಗೆ ಬಿಟ್ನಲ್ಲ ಅನ್ನೋದು ಒಂದು ಚೂರಾರಿ ಏಟ್ನೇ ಇದ್ದದ ಅಳ್ತ ಕೂತ್ಕೋಬೇಕು ಒಳಗಾನ ಅಂದರೆ ಕೆಲಸ ಮಾಡ್ಬಿಟ್ಟು ಹೋಗೋನಲ್ಲ ಅದಕ್ಕೆ ಉಳ್ಕೊಂಡು ಕೂತ್ಕೋಬೇಕು ಅತಿ ಸುಮ್ಮನಿರಿಯತ್ತೆ ಏನಾದರೂ ಮಾತಾಡ್ಕೊಳ್ಳಿ ಬಿಡಿ ಮತ್ತೆ ನೋಡಿ ಮಾತಾಡೋದು ಹೆಂಗೆ ಮಾತಾಡ್ತಾರೆ ಕೂತ್ಕೊಬಿಟ್ಟು ಜಗ್ಲಿ ಮೇಲೆ ಸುಮ್ಮನೆ ಕೂತ್ಕೊಳಕಾಯ್ಕಿಲ್ವಾ ಬಾಯಿ ಮುಚ್ಕೊಂಡು ಅಯ್ಯೋ ಭಗವಂತ ಇನ್ನು ಯಾಕಪ್ಪ ಬಿಟ್ಟಿದ್ದೀನನ್ನ ಕರ್ಕೊಬಿಡೋತ್ತಾಗೆ ಈ ನೆಲೆಯಲ್ಲಿ ಬದುಕಾಯ್ಕಿರಕತ್ತೆ ಕರ್ಕೊಬಿಡು ಸಾಯ್ಲಿ ಅಂತ ಕಾಯ್ಕೊಂಡು ಕೂತಾರೆ ಇನ್ನೇನು ನಾನು ಹಬ್ಳೇ ಹೊರೆಯಾಗಿರೋದು ಇನ್ನೇ ನನ್ನ ಮಗನು ಹೋದ ಇನ್ನೇನವ ಅತ್ತೆ ಸುಮ್ಮನಿರಿಯತ್ತೆ ಏನಾದರೂ ಮಾತಾಡ್ಕೊಳ್ಳಿ ಅಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳಕಾಯ್ಕಿಲ್ವಾ ಏನು ಬೊಗಳ್ಸನ್ ಬಂದಿದ್ದ ಬೊಗಳದ ಕೆಲ್ಸವಾ ಏನ್ಲೇ ಬೊಗಳ್ಸನಿ ಬೇರೆ ಬರ್ಬೇಕಾ ನನಗೆ ಏನಾಗ ಮಾತಾಡ್ತಾ ಇದ್ದೀನಿ ನೀನು ಏನು ಹಂಗೆ ಮಾತಾಡ್ತಾ ಇದ್ದೀರಿ ನೀವು ಈಗ ಹೋಗವನೇ ಮಾಡೋ ಗನದಾರಿ ಕೆಲಸ ಮಾಡ್ಬಿಟ್ಟು ಅಂದ್ಬಿಟ್ಟು ನೆನ್ಸ್ಕೊಂಡು ಕೂತ್ಕೋಬೇಕಾ ನಿನ್ನ ಮಗ ಒಳಗೆ ಕೆಲಸ ಮಾಡೋನೆ ಅಂದ್ಬಿಟ್ಟು ಮಿಕ್ ಮಿರಿ ಮಾತಾಡ್ಬೇಡ ಅಲ್ಲಿಡ್ ಮಾತಾಡಿ ನೀನು ಯಾರು ಹೇಳ್ತಾ ಇದ್ದೀನಿ ನೀನು ಅವ್ನು ಯಾರು ತಿಟ್ಕೋಗಿದ್ದ ನೀನು ಯಾರು ತಿಟ್ಕೊ ಮಾತಾಡಿ ನೀನು ಏನಾಗ ಮಾತಾಡ್ತಾ ಇದ್ದೀನಿ ನೀನು ಫಸ್ಟ್ ಮಾತಾಡ್ದವ್ರು ಯಾರು ಸಾಯ್ಲಿ ಅಂತ ಕಾಯ್ಕೊಂಡು ಕೂತವ್ರೆ ಅಂತ ನಮಗೇನು ನಾವೇ ಕಾಯ್ಕೊಂಡು ಕೂತ್ಕೊಳ್ಳೋ ನೀವು ಸಾಯ್ಲಿ ಅಂದ್ಬಿಟ್ಟು ನೀನೇನು ಮಾಡೋಕ್ಕೆ ಕೆಲಸ ಇಲ್ವ ನಮಗೆ ನಿಮ್ಮ ಸಾಯ್ಲಿ ಅಂತ ಇಲ್ಲಿ ಕಾಯ್ಕೊಂಡು ಕೂತ್ಕೊಳಕ್ಕೆ ನಮಗೆ ಸುಮ್ಮನೆ ನ್ಯಾಯ ರೀತಿ ಮಾತಾಡೋದು ಕಲೀರಿ ನೀವು ನೀವೇ ಸರಿ ಎಲ್ಲ ಕಲ ಮಾತ್ಕೊಳ್ತಿರೋರು ಮಾತಾಡಬೇಡಿ ನೀವು ಜಾಸ್ತಿಯಾ ಏನು ಮಾತಾಡ್ತಾ ಇದ್ರು ಮಾತಾಡ್ತಿರೋ ನೀನು ಸಿ ಅದು ಬಸ್ತಾನೆ ಇರೋದು ಕಲಿ ನೀನೇನಂಗೆ ಮಾತಾಡಿಯ ನೀನು ಓ ಅಜ್ಜಿ ಸುಮ್ಮನೆ ಅಜ್ಜಿ ಇವಾಗ ಏನಾಯ್ತು ಅಂತ ಈ ಥರ ಮಾತಾಡ್ತಾ ಇದ್ದೀರಾ ನನಗೇನು ಹೇಳಿಯೇ ಹೇಳಿ ಮತ್ತೆಗೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಕ್ಕೆ ಏನಂಗೆ ಮಾತಾಡೋಳು ನೀವು ಮಾತಾಡ್ತಿರೋದು ನಾನು ಮಾತಾಡ್ತಾ ಇದ್ದಾನ ನೀವು ಮಾತಾಡ್ತಾ ಇದ್ದೀರೋ ಅದೇನು ಹಿಂಗೆ ಆಡ್ತಾ ಇದ್ದೀರಿ ನೀವು ಓ ಯಾಕೋ ಭಾಳ ಅತಿ ಆಯ್ತಲ್ಲ ನಿಮ್ಮದು ನಂದು ಅತಿ ಆಗಿದ್ದದ ನಿಮ್ದಲ್ಲಿ ಅತಿ ಆಗಿರೋದು ನಂದು ಅತಿ ಆಗದೆ ನಂದು ಅತಿ ಆಗಬೇರಿಯಾ ಅಲ್ಲ ಏನು ಹೇಳೋರು ಕೇಳೋರಿಲ್ಲ ಅನ್ಕೊಬಿಟ್ಟಿದ್ದೀರಾ ಮನೆ ಜನ ಎಲ್ಲವೇ ನನ್ನ ಮೇಲಿಂದ ಬಯಸ್ತಾರದು ನೀವು ಅದೇನೋ ಅಂತಿದ್ರಂತೆ ಅವನು ಯಾವನು ಕೈಲಾಗ್ದಕ್ಕೂ ಮೈಯೆಲ್ಲ ಪರಿಚಯ ಆಗ್ತಿದ ಅಂತ ಹಂಗಾಯ್ತು ಕತೆ ಅಲ್ಲ ನಿಮ್ಮ ಮಗನ ಮಾಡಬಾರ್ದು ಮಾಡ್ಬಿಟ್ಟು ಓಡಾಗಪ್ಪ ದೇಶ ಬುಟ್ಟಿ ಅಂತ ಹೇಳ್ಕೊಟ್ಟಿದ್ವ ನಾವು ನನ್ನ ತಂಗಿ ಮೇಲೆ ಕಣ್ಣು ಹಾಕೋನೆ ಅವ್ನು ಕಣ್ಣು ಕಣ್ಣು ಹಿಂಗೋಯ್ತವೆ ತಪ್ಪಿಸ್ಕೊಳಕಾಯ್ಕಿಲ್ಲ ನೋಡ್ದೆ ಕಟ್ಕೊಂಡಿದ್ದ ಗಂಡನ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ ಅಂದ್ಬಿಟ್ಟು ಅವ್ವ ಅವ್ನು ಕಣ್ಣು ಹಿಂಗೋಗ್ಬೇಕು ಅಯ್ಯಪ್ಪ ಭಗವಂತ ಅದೇನೋ ಕಾಣೆ ನಾವು ಒಂದು ದಿವಸ ಒಂದು ಗಂಡನಿಗೆ ಏನಾದ್ರು ಒಂದು ಅಂದ್ಬಿಟ್ರೆ ಎಷ್ಟು ಕೊರ್ಗೋನು ಎಷ್ಟು ಇದು ಮಾಡೋಣ ನಾನು ನನ್ನ ಗಂಡನಿಗೆ ಹಿಂಗೆ ಅಂದ್ಬಿಟ್ಟು ಅಂದ್ಬಿಟ್ಟು ಅಯ್ಯೋ ನಾನು ಕಂಡೇನಿ ಕತೆ ಕೂತ್ಕೊಳ್ಳಿ ನಾನೇನು ಕಂಡಿಲ್ವಾ ನನಗೂ ಗೊತ್ತು ಕಣ ನೀವು ಯಾವ ಥರ ಆಡ್ತಿದ್ರಿ ಅಂತ ಕೆಂದತೆ ಬಂದಾಗಲೇ ನೋಡ್ಕೊಂಡೆ ಕತೆ ನೀವು ಮಾತ್ರ ಹೆಣ್ಣು ನಾನು ಕಲ್ಲ ನೀವು ಮನಸ್ಸೆ ನಾನು ಕಲ್ಲು ನನಗೆ ಯಾವುದೇ ಭಾವನೆಗಳಿಲ್ಲ ಅವನೇ ಏನಾರು ಮಾಡಲಿ ಏನಾರು ಮಟ್ಲಿ ನೀನು ಸರಿ ಕಣಪ್ಪ ಅಂದ್ಬಿಟ್ಟು ಕೋಲೆ ಬಸ್ಸು ನಂಗೆ ತಲೆ ಆಡ್ಸ್ಕೊಂಡು ಇದ್ಬಿಡ್ತೀನಿ ನೀವು ಮಾತ್ರವೇ ನಿಮ್ಮ ಗಂಡನ ನೀವು ಈಗ ನೆನ್ನೆ ಮನೆ ಮದುವಾಗಿರೋದಲ್ವಾ ನಿಮ್ಗೆ ಹೊಟ್ಟೆ ಉರಿತದೆ ನಿಮ್ಮ ಗಂಡ ಹಂಗೆ ಆಡಿದ್ರೆ ನಿಮ್ಗೆ ಹೊಟ್ಟೆ ಉರಿತದೆ ನಾನು ಹೊಟ್ಟೆ ಹುರ್ಕೋಬೇಡ್ದು ಉಂಕತ್ತು ಹೋಗಪ್ಪ ಯಾವ್ಯಾವ ಲಲ್ಲೆ ಹೊಡಿಬೇಕು ಲಲ್ಲೆ ಹೊಡ್ಕೊಂಡು ನಿಂತ್ಕೊಂಡ್ಬಿಟ್ಟು ನಾನು ಸುಮ್ಮನೆ ಆಗಬೇಕು ಆಗ ನಾನು ಸರಿಯ ಸೊಸೆ ಇಲ್ಲಾಂದ್ರೆ ಕೆಟ್ಟ ಸೊಸೆ ನಾನು ಅಲ್ವಾ ಮಾತಾಡು ಅಗ್ರಕ್ಕೆ ತೋರಿಸ್ಕೊಂಡವನೇ ಲೋಪ ನನ್ನ ಮಗ ಕಿತ್ತು ನನ್ನ ಮಗ ಅಗ್ರ ತೋರಿಸ್ಕೊಂಡಿರೋದು ಮಾತಾಡ್ತೀರಿ ಮಾತಾಡ್ದ ನೀವ್ಯಾರು ಕಮ್ಮಿ ಆಗಿದ್ದೀರವ ಮಾತಾಡೋದಲ್ಲ ಯಾಕಡೆ ಕಿತ್ತೋಗಂಗೆ ಹೊಡಿಯ ನನ್ನ ಮಗನಿಗೆ ಹಂಗೆ ಹಂಗೆ ಮಾಡಿಸ್ಕೋಬೇಕು ಕತೆ ಸದರ ಕೊಟ್ಕೊಂಡು ತಲೆ ಮೇಲೆ ಕತ್ತಿಸ್ಕೊಂಡವನೇ ಅದಕ್ಕೆ ಮಾತಾಡೋದ್ರಲ್ವೇ ಮಾತಾಡ್ಬೇಕು ನೀವು ಉಗಿಬೇಕು ಕಣ ಉಗಿಬೇಡ್ದ ನನ್ನ ಮಗನಿಗೆ ಕಿತ್ತೋದು ನನ್ನ ಮಗನ ನ್ಯಾಯ ಬುದ್ಧಿ ಕಲ್ತೀರಿ ನಮಗೆ ಈಗ ನನ್ನ ಮಾತು ಅಜ್ಜಿ ಯಾಕಜ್ಜಿ ಇವಾಗ ಅತ್ತೆ ಏನಂದ್ರು ನೀವೇ ಅಲ್ವಾ ಶುರು ಮಾಡಿದ್ದು ಕುತ್ಕೋ ಸಾಕು ಅತ್ತೆ ಕಡೆಗೆ ನ್ಯಾಯ ಕೇಳಕ್ ಬರ್ಬೇಡ ನಿನ್ನ ನ್ಯಾಯವ ಅಯ್ಯೋ ಇರೋದು ಮಾತಾಡ್ತೀನಿ ನೀವೇನಜ್ಜಿ ಈ ಥರ ಅಂತೀರಾ ಏನಂದ್ರು ನಿನಗೆ ಏನಂದ್ರಲೇ ಏನೆಲ್ಲ ಸೇರ್ಕೊಂಡು ಜಗಳ ಬಿಡ್ಬೇಕು ನನ್ನ ಮನೆಯಿಂದ ಸ್ಪೋರ್ಟ್ಸ್ಬೇಕು ಅಂತ ಮಾಡಿದ್ದೀರಾ ಪರವಾಗಿಲ್ವಲ್ಲ ಸುಮಾರಾಗಿ ಬುದ್ಧಿ ಕಲ್ತಿದ್ದೀರಿ ನಾ ಸಾತ್ರು ಹೋಯ್ಕಿಲ್ಲ ನನ್ನ ಮನೆ ಹೇಳಿದ್ರೆ ಮನೆ ಬಿಟ್ಬಿಟ್ಟೋಗಿ ಅಂತ ನಾವೇನಂದು ಮಗ ಅಂದ್ಕೊಂಡು ಮಗ ಏನು ಮಾಡಿದ್ರು ನೀವೇ ಸರಿ ಕಣಪ್ಪ ಅಂತ ಹೇಳಿ ಅವ್ನು ಹೆಚ್ಚಿಸಿ ಹಾಳು ಮಾಡಿರೋರು ಯಾರು ನೀವೇ ತಾನೇ ಈಗ ಅದಕ್ಕೆ ಅನುಭವಿಸ್ತಾ ಇರೋದು ಅಯ್ಯೋ ನನ್ನ ಮಗ ಎಲ್ಲಿದ್ರು ರಾಜ್ನಾಗೆ ಇರ್ತಾನೆ ಆಯಿತು ದೇವರು ಮೇಲೊಬ್ಬ ಕುಂತಾನೆ ಸತ್ಯತೆಯ ಅಳತೆ ಮಾಡೋಕ್ಕೆ ತಗೋಕ್ಕೆ ನನ್ನ ಮಗ ಏನು ತಪ್ಪು ಮಾಡಿರಕ್ಕಿಲ್ಲ ಏನು ನೀನು ತಂಗಿ ಹಿಡ್ಕೊಂಡು ಎಳ್ದಾಡಕ್ಕೆ ಹೋಗಿದ್ನ ಅಲ್ಲ ಹೆಂಗೆ ದೂರ ಹೊಡ್ಸ್ಬಿಟ್ಲು ನೋಡು ಸರಿ ಬಾವನಿಗೆ ಎಂತ ದೂರ ಹೊಡ್ಸ್ಬಿಟ್ಲು ಗಂಡ್ಸತ್ತಾಗ ನನ್ನ ಮಗ ತಿತಿವಪ್ಪ ಅಂದ್ಕೊಂಡು ಓಡಾಡ್ಕೊಂಡು ಮನೆಗೆ ಸೇರ್ನಿಲ್ಲ ಮನೆಗೆ ಸೇರ್ದಾನೆ ಅಷ್ಟೆಲ್ಲ ಮಾಡಿದ್ಕೆ ಒಳ್ಳೆ ಬಹುಮಾನ ಕೊಟ್ಲು ಬಾವನಿಗೆ ಒಳ್ಳೆ ಬಹುಮಾನ ಕೊಟ್ಲು ಕಣವ ಅಂತೆ ಬಹುಮಾನನೇ ಕೊಡಬೇಕು ನೀನು ತಂಗಿ ಅಂತಂದೆಯ ಹೊಸಿ ಚೆನ್ನಾಗಿ ಕೊಟ್ಲ ಬಹುಮಾನವ ಅವಳನ್ನೇ ನೋಡಿ ಕಲಿಬೇಕು ಬಹುಮಾನ ಕೊಡೋದನ್ನ ಯೋಗ್ಯತೆಗೆ ಬೆಂಕಿ ಇಕ್ಕ ಅದೇನು ಅಂತಿದ್ರು ಅಂತ ಹಂಗಾಯ್ತು ಈ ನನ್ನ ಮಗನ ಬಿಡ್ಕೊತೀನಿ ಯಾವ್ಯಾವ ಎಲ್ಲೆಲ್ಲಿ ಇಡ್ಬೇಕು ಅಲ್ಲಿ ಇಡು ಯಾರು ಸಾಹಸಕ್ಕೆ ಹೋಗ್ಬಿಡಕ್ಕ ನಮ್ಮ ಮುಂಡೆ ಮಗನೇ ಅಂತ ದರ್ದ್ರ ಮುಂಡೆ ಮಗ ನನ್ನ ಮಾತಲ್ಲಿ ಕೇಳೋನು ನೋಡ್ರತ್ತೆ ನಿನ್ನ ಕೂಡ ಜಗಳಾಡೋಕ್ಕೆ ನಂಗೆ ಇಷ್ಟ ಇಲ್ಲ ಸರಿಯಾ ನಮಗೂ ಬೇಕಾದಷ್ಟು ಕೆಲಸಗಳವೆ
ಆಯ್ತಾ. ಹಂಗೆ ಅನ್ಕೊಂಡು ನಿನ್ನ ಮಗನ ಬಗ್ಗೆ ನಾ ಚಿಂತೆ ಮಾಡ ಅಂತ ಯೋಗ್ಯತೆ ಅವ್ನು ಉಳಿಸ್ಕೊಂಡಿಲ್ಲ. ಯೋಗ್ಯತೆ ಉಳಿಸ್ಕೊಂಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಯೋಗ್ಯತೆ ಇಲ್ಲ ಅವಕ್ಕೆ ಆಯ್ತಾ. ಯೋಗ್ಯತೆಯಲ್ಲಿ ಬುದ್ಧಿ ಕಲ್ತ್ಕೊಂಡು ಯೋಗ್ಯತೆಯಲ್ಲಿ ಬಾಳ್ಕೊಂಡು ಅವನಂಗೆ ಬದುಕಕ್ಕೆ ನಮ್ಗೆ ಇಷ್ಟ ಇಲ್ಲ ನಮಗೆ ಆಯ್ತಾ. ಸುಮ್ಮನೆ ಮನೆಯಲ್ಲಿ ನಿಮ್ಮದಾಗಿ ಬಾಯಿ ಮುಚ್ಕೊಂಡಿರೋದು ಕಲೀರಿ ನೀವು. ಏನು ನಿಮ್ಮದು ಏನು ಅಂತ ಜಾಸ್ತಿ ರಗಳೆ ರಾಮಾಯಣ ಮಾಡೋಂಥದ್ದು ಏನೂ ಇಲ್ಲ. ತಪ್ಪಿರೋದು ನಿಮ್ಮ ಮಗಂದು. ತಿರ್ಗವ ಎಲ್ಲಾರೇ ಉಗ್ದು ಉಪ್ಪು ಹಾಕ್ತಾರೆ ಬಿಟ್ಟು ತಿರ್ಗ ಮಾತಾಡ್ತೀರಿ ಸಪೋರ್ಟಾಗಿ. ತಿರ್ಗ ನನ್ನ ಮಗನೇ ಮಾಡಿರೋದು ಸರಿ ಅಂತ. ನಿಮ್ಮ ಹೆಣ್ಮಕ್ಳ ಬಗ್ಗೆ ಮಾಡಿದ್ರೆ ಗೊತ್ತಾಗೋದು ನಿಮ್ಮ ಮಕ್ಳಿಗೆ ಮಾಡಿದರೆ ಅಲ್ವಾ, ಬೇರೆಯವ್ರು ಅಲ್ವಾ, ಏನಾದರೂ ಆಯ್ತದೆ. ನನ್ನ ಮಗಳು ಸುದ್ದಿ ಮಾತು ಕೇಳಿದ್ರೆ ಮಾತ್ರವೇ ಯಾಕೆ ಕುಡ್ದಿಟ್ಟು ಬೀಳ್ತದೆ ಒಬ್ಬೊಬ್ರಿಗೆ. ನನ್ನ ಮಗಳು ಕಾಲ್ಸಂದಿಲ್ಲಿ ಹೋಗ್ಬೇಕು ಅವಳು ಬುದ್ಧಿ ಕಲಿಯೋಕ್ಕೆ. ನನ್ನ ಮಗಳು ಸುದ್ದಿ ಯಾಕೆ ಮಾತಾಡಬೇಕು? ನನ್ನ ಮಗಳು ಏನು ಮಾಡಿದವಳು ಅಲ್ಲ. ನಾದ್ನಿ ಕೊಡಿ ಮುನ್ಗಡೆ ಚೆನ್ನಾಗೆ ಮಾತಾಡ್ತೀಯ, ಹಿಂದ್ಗಡೆ ಯಾಕೆ ಹಿಂಗಂತಿದ್ದಿ ನೀನು? ನನ್ನ ಮಗಳು ಏನು ಮಾಡಿದಳು ನಿನಗೆ? ಏನು ದ್ರೋಹ ಮಾಡಿದಳ? ಮಾಡ್ಬಾರ್ದು ಮಾಡಿದಳ ಅನ್ಬಾರ್ದು ಅಂದಿದ್ದಾಳ? ಕುತ್ಕಮ್ಮ ಬಾಯಿ ಮುಚ್ಕೊಂಡು. ನೀನೇ ಸರಿ ಇಲ್ಲ ಕತ್ ಬಾಯಿ ಮಡಗಿರೋಳು. ಏನಂಗೆ ಅರ್ಕೊಂಡಿಯ ನೀನು? ನಿನ್ನ ಮಗಳು ಸುದ್ದಿ ಏನಮ್ಮ ಅಂದೆ? ನಿಮ್ಮ ಮನೆ ಹೆಣ್ಮಕ್ಳಿಗಾಗಿದ್ರೆ ಗೊತ್ತಾಗೋದು ಅಂದಿದ್ದು ನಾನು. ಇನ್ನೇನು ಉಂಕತೆ ಹೋಗಪ್ಪ ಹಿಡ್ಕೋ ನನ್ನ ತಂಗಿಯ ಅನ್ಬೇಕಾಗಿತ್ತ ನಾನು. ನನ್ನ ತಂಗಿಗೆ ಏನಾರು ಮಾಡು ಉಂಕತೆ ಮಾಡ್ಬೋದು ಕತೆ ಅನ್ಬೇಕಾಗೈತೆ ಹೇಳು. ನಿನ್ಗೆ ಎಷ್ಟು ನೋವಾಯ್ತದೆ ಅಷ್ಟೇ ಕಣಮ್ಮ. ನಿನ್ನ ಮಗ ಏನು ಗನಂದರಿ ಕೆಲಸ ಮಾಡಿದಾನ? ಏನಾಗ ಮಾತಾಡಿಯಮ್ಮ ನೀನು? ಕುತ್ಕಮ್ಮ ಬಾಯಿ ಮುಚ್ಕೊಡು, ಜಾಸ್ತಿ ಮಾತಾಡಬೇಡ. ನಾನೇನು ಯಾಸೋದಿಗೆ ಹಂಗೆ ಅನ್ನಕ್ಕೆ ಹೋಗಿದ್ದ ಹೇಳು. ನಾನು ಹೇಳಿದ್ದು ನಿಮ್ಮ ಮನೆ ಹೆಣ್ಮಕ್ಳಿಗೆ ಆಗಿರೋ ಗೊತ್ತಾಗೋದು ಅಂತ. ಕಷ್ಟ ಏನು ಅಂದ್ಬಿಟ್ಟು ಗೊತ್ತಾಗೋದು ಅಂತ ಹೇಳಿದ್ದು ನಾನು. ಓ ಅಲ್ಲ, ನನ್ನ ಮನೆ ಹೆಣ್ಮಕ್ಳು ಅಂದರೆ ಬೇರೆಯವ್ರ? ಎಷ್ಟು ಜನ ಇದ್ದಾರೆ ಹೆಣ್ಮಕ್ಳು? ನನಗೆ ಇರೋಳು ಒಬ್ಳೆ ತಾನೇ. ಯಾಸೋದಿಗೆ ನೀನಂದಿದ್ದು ಯಾಸೋದಿಗೆ. ನನ್ನ ಮಗಳ ಮೇಲೆ ಯಾಕೆ ಹಿಂಗೆ ವಿಸ ಕರೀರಿ? ನನ್ನ ಮಗಳು ಇವತ್ತಿಗೂ ಅಪ್ಪನ ಮನೆ ಚೆನ್ನಾಗಿರಲಿ, ನಮ್ಮ ಅಣ್ಣ ಚೆನ್ನಾಗಿರಲಿ, ನಮ್ಮ ಅಣ್ಣನ ಮಕ್ಳು ಚೆನ್ನಾಗಿರಲಿ, ನಮ್ಮ ಅತ್ತಿಗೆ ಚೆನ್ನಾಗಿರಲಿ ಅಂತ ಆಸೆ ಮಾಡ್ತಾಳೆ ಹೊರತು ಹಾಳಾಗಲಿ ಅನ್ನೋ ಮಗಳಲ್ಲ ನನ್ನ ಮಗಳು. ಅದೇ ಹಂಗೆ ನೋಡ್ತೀರಿ ಅಲ್ಲ, ನನ್ನ ಮಗಳ ಮೇಲೆ ಅದೇ ಹಂಗೆ ನೋಡ್ತೀರಿ ಅಂತ. ಒಳ್ಳೇದದ ಹೇಳು. ದೇವ್ರು ಹಂಗೂ ಒಳ್ಳೇದಾಕಿಲ್ಲ. ಮಾತಾಡ್ಬಾರ್ದು ಮಾತಾಡಿದ್ರೆ ದೇವ್ರು ಒಳ್ಳೇದು ಕೊಡಕ್ಕಿಲ್ಲ. ಇದೊಳೆ ಸರಿ ಐತಲ್ಲ, ಇವು ಅಮ್ಮಂದೊಳೆ ಕಾಟ ಸರಿ ಆಯ್ತು. ಥೂ ತರಕಾರಿ ತಗೊಂಡು ಮಡಗು ಒಳಕ್ಕೆ ನಾನು ಓಡ್ಬತ್ತೀನಿ. ಅಯ್ಯೋ ಕುಡಿಯತ್ತೆ, ತಲೆ ನೋವಿತಾ ಇದೆ. ಪರವಾಗಿಲ್ವಲ್ಲ ಮನೇಲಿ? ಪರವಾಗಿಲ್ಲ, ಚುಕಾಯಿಸಿ ಮಾತಾಡ್ತಾ ಇದ್ದೀರಿ. ನಾನು ಮಾತ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಕೊಡೋಗು ಕಂಪ್ಲೇಂಟ್ನೇ. ಅದೇನಾದ್ರು ಹಾಗೆ ಬಿಡ್ಲಿ ನೋಡ್ತೀನಿ ನಾನುವೇ. ಅಲ್ಲ ಅವಳು ಇವಳು ಅಂತ ಮಾತಾಡೋದು ನೋಡು. ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಎಷ್ಟೇ ನಮ್ಮಕ್ಕೆ ಯಾರದು. ಕೊಚ್ಚೆಂಗೆ ಬಿಡ್ಬೇಕು. ಕೊಚ್ಚೆಗಳು ಬಾಯಿಲೆಯ ಇಂತೆ ಮಾತುಗಳು ಬರೋದು. ಮಾತಾಡು ನೀನು ಬಾಯಿಗೆ ಹುಳ ಸುರಿಲಾಕ್ ನೀನು ಬಾಯಿಗೆ. ಮಗನಿಗೆ ಇನ್ನೂ ನ್ಯಾಯವಾಗಿ ಬುದ್ಧಿ ಕಲಿಸ್ಬಿಟ್ಟಿರಿ. ಇನ್ನೂ ಆಡ್ಬೇಕನವ. ಮಗನಿಗೆ ನ್ಯಾಯವಾಗಿ ಬುದ್ಧಿ ಕಲಿಸ್ಬಿಟ್ಟಿದ್ರೆ ಬಾಯಿ ಮುಚ್ಕೊಂಡು ಕೂತ್ಕೋ, ಜಾಸ್ತಿ ಮಾತಾಡಬೇಡ. ನನಗೋಸ್ತಿರವ ಇವತ್ತು ನಮಗೆ ಮಾತಾಡ್ತೀರಿ, ನೀವು ತಂದಿದ್ದೀರಿ ಮಾತಾಡ್ಸ್ಕೊಳ್ಳಿರಿ. ಇವತ್ತು ನೀವು ಅದೇ ಮುಂದ್ಲಾರು ಹೋದಂಗೆ ಅಲ್ವ ಹಿಂದ್ಲಾರು ಬರೋದು. ಮಾತಾಡ್ಸ್ಕೊಳ್ಳಿರಿ. ಇನ್ನಂಗಾರು ಉಗಿಸ್ಕೊಳ್ಳೇಬೇಕತ್ತು ಹೋಗಮ್ಮ. ಜಾಸ್ತಿ ಮಾತಾಡಬೇಡ. ಜನ್ಮ ಬೆಂಕಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.